ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನು ಒಬ್ಬ ನಿವೃತ್ತ ಶಿಕ್ಷಕ. ನಾನು ಮದ್ದೂರಿನ ಶಿಕ್ಷಕರ ಬಡಾವಣೆಯಲ್ಲಿ ನನ್ನ ವಾಸ. ನನ್ನ ನಿವೃತ್ತಿ ಜೀವನವನ್ನು ಕಳೀತಾ ಇದ್ದೀನಿ. ಇದು ನನ್ನ ಪ್ರತಿನಿತ್ಯದ ವಾಕಿಂಗ್, ಅಂದರೆ ವಾಯುವಿಹಾರದ ಸ್ಥಳ. ಏನು ಮಾಡಲಿ, ಮೇನ್ ರೋಡಲ್ಲೇ ನಾನು ಓಡಾಡುವಂಥ ಸ್ಥಿತಿ, ಅಪಾಯದ ಸ್ಥಿತಿ. ಆದರೂ ಕೂಡ ಈ ಥರ ವಾಕ್ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಸಂಗಾತಿಗಳಿವು. ಇದು ಸೈನ್ಯ, ವಾನರ ಸೈನ್ಯ ಅಂತಾರಲ್ಲ ಹಾಗೆ ಇದು ನನ್ನ ಸಂಗಾತಿ. ಇದು ನನ್ನ ಸಂಗಾತಿ. ಒಂದು ಕಣ್ಣು ಕಳ್ಕೊಂಬಿಡ್ತು ಇದು. ಇವು ನನ್ನನ್ನು ಹಿಂಬಾಲಿಸ್ತಾ ಇವೆ. ಪ್ರತಿನಿತ್ಯ ಇವಕ್ಕೆ ನಾನು ಬಿಸ್ಕೆಟ್ ಹಾಕ್ತಾಯಿದ್ದೀನಿ. ಇದು ಬೀದಿ ನಾಯಿಗಳ ಬಗ್ಗೆ ಒಂದು ಸುಪ್ರೀಂ ಕೋರ್ಟು ಕೂಡ ಚರ್ಚೆ ಮಾಡ್ದು. ನಮ್ಮ ವಿಧಾನಸಭೆಯಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ನಡೀತು. ಇದರ ಸಾಲ್ವ್ ಮಾಡೋಕ್ಕೆ ಆಯ್ತಾ ಇಲ್ಲ. ಪುರಸಭೆಯವರು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಕ್ಕಂತಹ ಒಂದು ಸಣ್ಣ ಕಾರ್ಯಕ್ರಮ ಇದು. ಏನು, ನಾಯಿಗಳನ್ನು ನಿಯಂತ್ರಣ ಮಾಡೋದು ಹೇಗೆ, ಏನು ಅದರ ಕೆಲಸ. ನೋಡಿ, ಇವತ್ತು ಬೀದಿ ನಾಯಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಅದರಿಂದ ಅಪಾಯಗಳು ಕೂಡ ಹೆಚ್ಚುತ್ತಾ ಇದ್ದಾವೆ. ಏನು ಮಾಡೋದು, ಅವಕ್ಕೂ ಕೂಡ ಬದುಕುವ ಹಕ್ಕಿದೆ. ಹಾಗಾಗಿ ನಾವು ಅದನ್ನು ನಿಯಂತ್ರಣ ಮಾಡುವ ಒಂದು ಒಂದು ದಾರಿಯಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ನಿಯಂತ್ರಣ ಮಾಡಿಕೊಂಡು ಎಲ್ಲ ಅಷ್ಟೇ, ಜನಸಂಖ್ಯೆಗಳು ಕೂಡ ಅಷ್ಟೇ ನಿಯಂತ್ರಣದಲ್ಲಿದ್ದರೆ ಮಾತ್ರ ಒಂದು ಬದುಕು ಸಾಧ್ಯ. ಅದನ್ನು ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಈ ಬೀದಿ ನಾಯಿಗಳ ಬಗ್ಗೆ ಚರ್ಚೆ ಆಯ್ತದೆ ಅಂತಂದರೆ ಅದಕ್ಕಿಂತ ವಿಪರ್ಯಾಸ ಒಂದಿಲ್ಲ. ಈ ಪ್ರಾಣಿದಯ ಸಂಘರು ಇತ್ತ ಕಡೆ ಗಮನ ಹರಿಸಿ ಇವುಗಳ ರಕ್ಷಣೆ ಮಾಡುವಂಥದ್ದು ಭಾಳ ಮುಖ್ಯ. ನೋಡಿ, ಬೀದಿ ನಾಯಿಗಳು, ನಾನು ಪ್ರತಿನಿತ್ಯ ಒಂದು 150 ರೂಪಾಯಿ ಈ ಬೀದಿ ನಾಯಿಗಳಿಗೆ ಖರ್ಚು ಮಾಡ್ತಾಯಿದ್ದೀನಿ. ಬಿಸ್ಕೆಟ್ ಹಾಕ್ತೀನಿ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಎಲ್ಲ ಕಾಯ್ತಾ ನಿಂತವ್ರು ಇಲ್ಲಿ. ನಾನು ವಾಕ್ ಮಾಡ್ತೀನಿ. ನನ್ನ ಜೊತೆ ಸಂಗಾತಿಗಳಿವರು. ನನಗೆ ಸಿಂಡಿಕೇಟ್ ಒಂದು ಬ್ಯಾಂಕು ಇದನ್ನು ನಾಯಿಯನ್ನು ತನ್ನ ಲಾಂಛನವಾಗಿ ಇಟ್ಕೊಂಡಿದೆ. ಅಂದರೆ ನಿಯತ್ತಿಗೆ ನಾಯಿಗಳು ಸಾಕ್ಷಿ ಅಂತ ಹೇಳ್ತಾರೆ. ಮನುಷ್ಯ ಅಷ್ಟು ನಿಯತ್ತನ್ನು ಹೊಂದಿಲ್ಲ. ಮೋಸಗಾರರು, ಒಬ್ಬನಿಗೆ ಇನ್ನೊಬ್ಬ ಹಿಂದಿನಿಂದನೇ ಚೂರಿ ಹಾಕುವಂಥ ಈ ಒಂದು ಕೃತ್ಯ. ಹಾಗಾಗಿ ನೋಡಿ, ಈ ನಾಯಿಗಳನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ, ಧರ್ಮ. ನಾವು ಮನುಷ್ಯತ್ವ ಇರ್ತಕ್ಕಂಥವರು ಈ ಬೀದಿ ನಾಯಿಗಳನ್ನು ಏನಾದರೂ ಮಾಡಿ ಕಾಪಾಡಬೇಕು. ನನ್ನ ನಾಯಿ ಒಂದು ಕಣ್ಣನ್ನು ಕಳ್ಕೊಂಬಿಟ್ಟಿದೆ. ನೋಡಿ, ಎಷ್ಟು ಪ್ರೀತಿ ತೋರಿಸ್ತವೆ ಅನ್ನೋದನ್ನು ನೀವು ನೋಡಬೇಕು. ಇದು ಕಣ್ಣಿಲ್ಲ ನೋಡಿ, ಇದು ಕಣ್ಣಿಲ್ಲ. ಸ್ನೇಹಿತರೆ, ಇದು ನನ್ನ ಇವತ್ತಿನ ಒಂದು ಸಂದೇಶ. ಏನು, ಮಾನವನಾಗಿ ಹುಟ್ಟಿ ಒಂದು ಮಾನವೀಯ ಮೌಲ್ಯಗಳನ್ನು ಉಳಿಸ್ಬೇಕಾಗಿರೋದು, ಸತ್ಯವಂತರಾಗಿ ಬಾಳಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ.